ಮರಿಗಳ ಬಗ್ಗೆ ಹೇಳ್ಬಿಡ್ತೀನಿ. ಮರಿಗಳು ಯಾವಾಗ ಸಿಗುತ್ತೆ ಮತ್ತು ಮರಿಗಳು ಯಾವಾಗ ಸಿಗುತ್ತೆ ಮತ್ತು ನೀವು ಯಾವಾಗ ತೊಗೋಬೇಕು ಮತ್ತು ಪ್ರತಿಯೊಂದೂ ಮರಿ ಬಗ್ಗೆ ಇನ್ಫಾರ್ಮೇಷನ್ಸ್ ಇರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಪ್ರತಿ ವಿಡಿಯೋದಲ್ಲಿ ಯಾಕಪ್ಪ ಹೇಳೋದು ಅಂತಂದರೆ ಕೆಲವರು ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ಆಲ್ರೆಡಿ ಡೈರೆಕ್ಟ್ ಮೆಸೇಜ್ ಮಾಡೋಕೆ ನಿಂತಿರ್ತಾರೆ. ಅದಕ್ಕೋಸ್ಕರ ವೀಡಿಯೋಗಳನ್ನ ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಈಗ ಮರಿಗಳು ಬೈ ಮಾಡೋರು ಅಂತಂದರೆ ಇವಾಗ ಮರಿಗಳು ತೊಗೋಬೇಕು ಅಂತಿರ್ತೀರಾ, ಇಲ್ಲ ಮರಿಗಳೇನಾದರೂ ನೀವು ತೊಗೊಳ್ಳೇಬೇಕು ಅಂತಿದ್ದಾಗ ಈಗ ನನಗೆ ಕಾಲ್ ಮಾಡಿದಾಗ ಅಂತಂದರೆ, ಈಗ ಉದಾಹರಣೆ ಕಾಲ್ ಮಾಡಿರ್ತೀರ, ಕೆಲವ್ರು ಕಾಲ್ ಪಿಕ್ ಮಾಡೋಕ್ಕಾಗಿರಲ್ಲ, ಕೆಲವ್ರು ಕಾಲ್ ಪಿಕ್ ಮಾಡಿರ್ತೀವಿ ಅಂತಂದರೆ ನಮ್ಮ ಹತ್ರ ಹೇಗಪ್ಪ ಅಂತಂದರೆ ಪ್ರತಿ ತಿಂಗಳು 1ನೇ ತಾರೀಕು ಅಂತಂದರೆ ಪ್ರತಿ ತಿಂಗಳು 1ನೇ ತಾರೀಕು ಮಾತ್ರ ಮರಿಗಳ ಬಗ್ಗೆ ಬುಕ್ಕಿಂಗ್ ತೊಗೊಳ್ಳೋದಾಗಲಿ, ಮರಿ ಬಗ್ಗೆ ಬುಕ್ಕಿಂಗ್ ಎತ್ಕೊಳ್ಳೋದಾಗಲಿ, ಮರಿ ಬಗ್ಗೆ ಪ್ರತಿ ಒಂದೂ ಹೇಳೋದು ಯಾವಾಗಪ್ಪ ಅಂದರೆ 1ನೇ ತಾರೀಕು ಇರುತ್ತೆ. ಅಂತಂದರೆ ಮರಿ ಬುಕ್ಕಿಂಗ್ ಆಗಲಿ ಮರಿಗಳಿರೋದಾಗಲಿ ಅಂದರೆ ನಮ್ಮ ಹತ್ರ ಬರೋದೇ 400ರಿಂದ 300 ಮರಿ. ಅಂತಂದರೆ ಇರೋದು ಯಾಕೆ ಇಲ್ಲದೆ ಇರೋದು ಯಾಕೆ ಹೇಳಬೇಕು, 300ರಿಂದ 400 ಮರಿ ಅಷ್ಟೇ ಸಿಗೋದು. ಆದ್ದರಿಂದ ನಿಮ್ಗೆ ಡೈರೆಕ್ಟಾಗಿ ಪ್ರತಿ ಸತಿ ಹೇಳೋದೇನಪ್ಪ ಅಂತಂದರೆ 1ನೇ ತಾರೀಕು ಕಾಲ್ ಮಾಡಿ 20-25ನೇ ತಾರೀಕು ಒಳಗಡೆ ನಿಮ್ಗೆ ಮರಿ ಸಿಗುತ್ತೆ. ಅಂದರೆ 1 ವಾರ ತಿಂಗಳು ಮರಿ 2 ಬ್ಯಾಚ್ ಮಾಡ್ಕೊಂಡಿರ್ತೀವಿ. ಅಂದರೆ 20 ದಿನಕ್ಕೆ ಮಾತ್ರ ನಮ್ಮ ಹತ್ರ ಮರಿ ಆಗೋದು. ಮತ್ತು ಕೋಳಿಯಿಂದ ಮತ್ತು ಇಂಕ್ಯುಬೇಟರಿಂದ ಎರಡರಿಂದನೂ ಮರಿಗಳನ್ನ ಸಪ್ರೇಟ್ ಮಾಡಿ ಅದಕ್ಕೆ ವ್ಯಾಕ್ಸಿನೇಷನ್ಸ್ ಮಾಡಿ ಮತ್ತು ಅದಕ್ಕೆ ರೋಗ ಬರದೇ ಇರೋ ಥರ ಆ್ಯಂಟಿಬಯೋಟಿಕ್ ಎಲ್ಲ ಹಾಕಿ ಅದನ್ನ 1 ವಾರ ತಿಂಗಳು ಅಂತಂದರೆ ಈಗ 1 ತಿಂಗಳು ಮಾತ್ರ ಒಳಗಡೆ ಅಂತಂದರೆ ಫೀಡ್ಸ್ ಒಳಗಡೆ ಮಾತ್ರ ಇರುತ್ತೆ. 1 ತಿಂಗಳಾದಮೇಲೆ ಆಟೋಮೆಟಿಕ್ ಬೈಲಲ್ಲಿ ಬಿಟ್ಟು ಮರಿಗಳನ್ನ ಮೇಯಿಸ್ತೀವಿ. ಅಂತಂದರೆ ಇಲ್ಲಿ ಸೈಡಲ್ಲಿ ಕಾಣಿಸ್ತಿದ್ದಿಲ್ಲ, ಈ ಥರನೇ ಮರಿಗಳಿರೋದು. ಅಂತಂದರೆ ಈಗ 1 ವಾರ ತಿಂಗಳು ಆ ಥರ ಸಾಕಾದಮೇಲೆ ನಿಮ್ಗೆ ಮರಿಗಳು ಕೊಡೋದು. ಅದು ಮುಟ್ಬಿಟ್ಟು ನೀವು ಡೈರೆಕ್ಟಾಗಿ ಏನು ಮಾಡ್ತೀರಾ, ಇವಾಗ ಡೈರೆಕ್ಟಾಗಿ ಫಾಲೋ ಮಾಡ್ಕೊಂಡಿರಿ, ಅದ್ರ ಬಗ್ಗೆ ಮರಿ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಈಗ ತುಂಬ ಜನ ಅದೆಲ್ಲ ಕೇಳೋದೇ ಇಲ್ಲ, ಡೈರೆಕ್ಟ್ ಕಾಲ್ ಮಾಡೋದು, ಡೈರೆಕ್ಟ್ ಮೆಸೇಜ್ ಮಾಡೋದು, ಇಲ್ಲಾಂತಂದರೆ ಡೈರೆಕ್ಟ್ ಕಾಲ್ ಮಾಡ್ಬಿಟ್ಟು ಅಣ್ಣ ಮರಿ, ಅಣ್ಣ ಯಾವಾಗ, ಅಣ್ಣ ಇದು 1ನೇ ತಾರೀಕು, ಅಣ್ಣ ಹಿಂಗೆ ಅಂತೆಲ್ಲ ಕೇಳ್ತಾ ಇರ್ತೀರ. ಇದೆಲ್ಲ ದಯವಿಟ್ಟು ಬಿಟ್ಬಿಡಿ. 1ನೇ ತಾರೀಕು ಕಡ್ಡಾಯವಾಗಿ ಬುಕ್ಕಿಂಗ್ ಇರುತ್ತೆ. 1ನೇ ತಾರೀಕು ಬುಕ್ಕಿಂಗ್ ಮಾಡ್ಕೊಳ್ಳಿ. ಆಮೇಲೆ 1ನೇ ತಾರೀಕು ಆದಮೇಲೆ ನಿಮಗೆ 20-25ನೇ ತಾರೀಕು ಒಳಗಡೆ ಮರಿ ಸಿಗುತ್ತೆ. ದಯವಿಟ್ಟು ಆ ಟೈಮ್ಗೆ ನಿಮ್ಮ ಮರಿ ಬೇಕು ಅಂತಂದರೆ ಕಾಲ್ ಮಾಡ್ಕೊಳ್ಳಿ, ಬುಕ್ಕಿಂಗ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಡೈರೆಕ್ಟಾಗಿ ಕಾಲ್ ಮಾಡಿಬಿಡಿ. ಆಮೇಲೆ ಮರಿದೇನಪ್ಪ ಅಂತಂದರೆ ವ್ಯಾಕ್ಸಿನೇಷನ್ಸು ಕಡ್ಡಾಯವಾಗಿ ನಾವೇ ಮಾಡಿರ್ತೀವಿ. ಫಸ್ಟ್ನೇದು ಹೇಳಿದ್ದೀನಿ ಆಲ್ರೆಡಿ, B1, 2ನೇದು IBD, 3ನೇದು ಲಸೋಟ ವ್ಯಾಕ್ಸಿನ್ 3 ಆಗಿರುತ್ತೆ. ಅಂದರೆ ಹೇಳಿದ್ದೀನಲ್ಲ 7, 14, 21 ದಿನಕ್ಕೆ ಕಡ್ಡಾಯವಾಗಿ ವ್ಯಾಕ್ಸಿನೇಷನ್ಸ್ ಆಗಿರುತ್ತೆ. ವ್ಯಾಕ್ಸಿನೇಷನ್ಸ್ ಆದಮೇಲೆ ಮರಿ ಕೊಡೋದು ಅಂತ. ಆ ಥರದ್ರಲ್ಲಿ ನೀವು ಮರಿ ಕೊಟ್ಟೇ ಕೊಡ್ತೀವಿ.